ಭಾರತಿ ಟೀಚರ್ 7ನೇ ತರಗತಿ. ಇದು ಕೇವಲ ಚಿತ್ರವಲ್ಲ, ಒಂದು ಸುಂದರ ಕನಸು, ಒಂದು ಸದುದ್ದೇಶದ ಮಹದಾಶಯದ ಚಿತ್ರ. ಪೂಜ್ಯಾಯ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಶ್ರೀ ರಾಘವೇಂದ್ರ ರೆಡ್ಡಿ ಅವರ ನಿರ್ಮಾಣದಲ್ಲಿ ML ಪ್ರಸನ್ನ ಅವರ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಮತ್ತು ನಿರ್ದೇಶನದೊಂದಿಗೆ ರೋಹಿತ್ ರಾಘವೇಂದ್ರ, ಕುಮಾರಿ ಯಶಿಕಾ, ಸಿಹಿ ಕಹಿ ಚಂದ್ರು, ಅಶ್ವಿನ್ ಹಾಸನ್, ಗೋವಿಂದೇಗೌಡ ಇನ್ನು ಮುಂತಾದವರ ತಾರಾಗಣದೊಂದಿಗೆ ಮೂಡಿಬಂದ ಸುಂದರ ಚಿತ್ರ ಭಾರತಿ ಟೀಚರ್ 7ನೇ ತರಗತಿ. ಭಾರತಿ ಟೀಚರ್ ಚಿತ್ರವು ಜನವರಿ 16, 2026ರಂದು ರಾಜ್ಯಾದ್ಯಂತ 100 ಕೇಂದ್ರಗಳಲ್ಲಿ ಬಿಡುಗಡೆಯಾಗಿ ಹಲವಾರು ಚಿತ್ರಮಂದಿರಗಳಲ್ಲಿ ಯಶಸ್ವಿ 50 ದಿನಗಳ ಓಟವನ್ನು ಪೂರೈಸಿ ಜನಮೆಚ್ಚುಗೆಯನ್ನು, ವಿಮರ್ಶಕರ ಮೆಚ್ಚುಗೆಯನ್ನು ಹಾಗೂ ಉದ್ಯಮದ ಪ್ರೀತಿಯನ್ನು ಸಹ ಪಡೆದು ಯಶಸ್ವಿ ಚಿತ್ರ ಎನಿಸಿಕೊಂಡಿದೆ. ಅದೇ ಉತ್ಸಾಹ ಮತ್ತು ಸಂಭ್ರಮದಿಂದ ಇಂದು ಭಾರತಿ ಟೀಚರ್ 7ನೇ ತರಗತಿ ಚಿತ್ರದ 50ನೇ ದಿನದ ಯಶಸ್ಸಿನ ಸಮಾರಂಭ ಕಾರ್ಯಕ್ರಮವು ನಡೆಯುತ್ತಿದೆ. ಈ ಚಿತ್ರದ ಯಶಸ್ಸಿಗೆ ಮೂಲ ಕಾರಣಕರ್ತರು ನಿರ್ಮಾಪಕರಾದ ಶ್ರೀ ರಾಘವೇಂದ್ರ ರೆಡ್ಡಿಯವರು. ಅವರ ಅಭಿರುಚಿ, ದೃಢ ಸಂಕಲ್ಪ ಮತ್ತು ಸ್ಫೂರ್ತಿದಾಯಕ ಮಾತುಗಳು ಈ ಚಿತ್ರವು ರೂಪುಗೊಳ್ಳಲು ಮೂಲ ಕಾರಣ. 2024 ಅಕ್ಟೋಬರ್ ತಿಂಗಳಿನಲ್ಲಿ ಅವರು ಭಾರತಿ ಟೀಚರ್ ಚಿತ್ರದ ಕಥೆಗೆ ಕಿವಿಕೊಟ್ಟರು. ಆಗ ಅವರು ತೆಗೆದುಕೊಂಡ ಮಹತ್ವದ ನಿರ್ಧಾರದಿಂದಾಗಿ ಡಿಸೆಂಬರ್ 5, 2024ರಂದು ಭಾರತಿ ಟೀಚರ್ ಚಿತ್ರದ ಮುಹೂರ್ತವು ಯಶಸ್ವಿಯಾಗಿ ನೆರವೇರಿತು. ಮುಹೂರ್ತದೊಂದಿಗೆ 2 ದಿನಗಳ ಸಾಂಕೇತಿಕ ಚಿತ್ರೀಕರಣವೂ ಕೂಡ ಯಶಸ್ವಿಯಾಗಿ ನಡೆಯಿತು. ಜನವರಿ ಮತ್ತು ಫೆಬ್ರವರಿ 2025ರಲ್ಲಿ 2 ಹಂತಗಳಲ್ಲಿ ಮದ್ದೂರಿನ ಹುಲಿಗೆರೆಪುರದ ಸುತ್ತಮುತ್ತ ಹಚ್ಚ ಹಸುರಿನ ಸುಂದರ ಹೊರಾಂಗಣಗಳಲ್ಲಿ ಹಳ್ಳಿಯ ವಾತಾವರಣದಲ್ಲಿ ಚಿತ್ರೀಕರಣವನ್ನು ನಡೆಸಲಾಯಿತು. ಆ 2 ಹಂತಗಳಲ್ಲಿ ಒಟ್ಟಾರೆಯಾಗಿ 34 ದಿನಗಳ ಕಾಲ ಚಿತ್ರೀಕರಣ ನಡೆಸಲಾಯಿತು. ಮನಮೋಹಕವಾದ ಹಾಡುಗಳನ್ನು ಸಹ ಚಿತ್ರೀಕರಿಸಿಕೊಳ್ಳಲಾಯಿತು. ಚಿತ್ರದ 85% ಚಿತ್ರೀಕರಣವಾಗಿ ಭಾರತಿ ಟೀಚರ್ ಸಿದ್ಧವಾಯಿತು. ಆನಂತರ ಮುಂದಿನ ಹಂತದಲ್ಲಿ ಮತ್ತೊಂದು ಮುಖ್ಯ ಪಾತ್ರವಾದ DC ಪಾತ್ರದಲ್ಲಿ ಅಭಿನಯಿಸಲು ಮಾನ್ಯ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಡ್ರವರು ಒಪ್ಪಿಗೆ ನೀಡಿ ಮೊದಲ ಪತ್ರಿಕಾಗೋಷ್ಠಿಗೆ ಆಗಮಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ನಿಲುವನ್ನು ಪ್ರಕಟಿಸಿ ನಮ್ಮನ್ನು ಹುರಿದುಂಬಿಸಿದರು. ಹಲವಾರು ಕಾರಣಗಳಿಂದಾಗಿ ಚಿತ್ರದ ಉಳಿದ ಭಾಗದ ಚಿತ್ರೀಕರಣವು ಸಕಾಲಕ್ಕೆ ಕೈಗೂಡದೆ ಮುಂದೂಡುತ್ತಾ ಬಂದಿತು. ಈ ಸಮಯದಲ್ಲಿ ಚಿತ್ರದ ಉಳಿದ ತಾಂತ್ರಿಕ ಕಾರ್ಯಗಳಾದ ಡಬ್ಬಿಂಗ್, ಎಡಿಟಿಂಗ್ ಮುಂತಾದವುಗಳನ್ನು ಮುಗಿಸಿಕೊಂಡು ಚಿತ್ರವು ಸಿದ್ಧವಾಗಿತ್ತು. 2025ರ ನವೆಂಬರ್ ತಿಂಗಳಲ್ಲಿ 3ನೇ ಹಂತದ ಚಿತ್ರೀಕರಣವನ್ನು ಪೂರೈಸಿ ಚಿತ್ರವು ಪೂರ್ಣಗೊಂಡಿತು. ಚಿತ್ರವನ್ನು ವೀಕ್ಷಿಸಿದ ಸೆನ್ಸಾರ್ ಮಂಡಳಿಯು ಭಾರತಿ ಟೀಚರ್ ಚಿತ್ರಕ್ಕೆ ಯು ಸರ್ಟಿಫಿಕೇಟ್ ಜೊತೆಗೆ ಮಕ್ಕಳ ಚಿತ್ರ ಎಂದು ಕೂಡ ಪರಿಗಣಿಸಿ ತನ್ನ ಮೆಚ್ಚುಗೆ ಮತ್ತು ಪ್ರಶಂಸೆಯನ್ನು ತಿಳಿಸಿ ಪ್ರದರ್ಶನಕ್ಕೆ ಅನುಮತಿ ಪತ್ರವನ್ನು ನೀಡಿತು. ವಿಶೇಷವಾಗಿ ಈ ಚಿತ್ರವನ್ನು ಶಾಲಾ ಮಕ್ಕಳು ಮನಪೂರ್ವಕವಾಗಿ ಆನಂದಿಸಿದರು. ಉತ್ತರ ಕರ್ನಾಟಕದ ಭಾಗವಾದ ಸಿರುಗುಪ್ಪದಲ್ಲಿ 50 ದಿನಗಳು ತುಂಬಿದ ಗೃಹಗಳಲ್ಲಿ ಈ ಚಿತ್ರ ಪ್ರದರ್ಶನವಾಯಿತು. ಮೈಸೂರು, ದಾವಣಗೆರೆ, ಚಿತ್ರದುರ್ಗ, ಕೊಪ್ಪಳ, ಬಳ್ಳಾರಿ, ಧಾರವಾಡ, ಹುಬ್ಬಳ್ಳಿ, ಮಂಡ್ಯ ಇತ್ಯಾದಿ ಪ್ರದೇಶಗಳಲ್ಲಿನ ಶಾಲಾ ಮಕ್ಕಳುಗಳು ಈ ಚಿತ್ರವನ್ನು ನೋಡಿ ಬಹುವಾಗಿ ಆನಂದಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಾದ್ಯಂತ ತಿರುಗಾಟ ನಡೆಸಿದ ಚಿತ್ರದ ನಾಯಕ ರೋಹಿತ್ ರಾಘವೇಂದ್ರ ಮತ್ತು ನಾಯಕಿ ಕುಮಾರಿ ಯಶಿಕಾ ಅವರಿಗೆ ಚಿತ್ರಮಂದಿರಗಳ ಮಾಲೀಕರು, ಪ್ರೇಕ್ಷಕರು, ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಅಭಿನಂದನೆಗಳ ಮಹಾಪೂರವನ್ನೇ ಸಲ್ಲಿಸಿದರು. ಭಾರತಿ ಟೀಚರ್ ಚಲನಚಿತ್ರ ಕೇವಲ ಒಂದು ಚಿತ್ರವಲ್ಲ, ಅದು ಒಂದು ಕನಸು,
ಒಂದು ಸದುದ್ದೇಶ ಮತ್ತು ಮಹದಾಶಯವನ್ನು ಒಳಗೊಂಡಂತಹ ಸುಂದರ ಕನಸು. ಈ ಕನಸನ್ನು ಕಂಡು ಅದನ್ನು ಸಮರ್ಥವಾಗಿ ಕಟ್ಟಿಕೊಡುವಲ್ಲಿ ಚಿತ್ರದ ನಿರ್ದೇಶಕರಾದ ಎಂ.ಎಲ್. ಪ್ರಸನ್ನ ಅವರು ಯಶಸ್ಸು ಸಾಧಿಸಿದ್ದಾರೆ ಎಂದು ಹೇಳಬಹುದು. ಈ ಕನಸಿಗೆ ನೀರೆರೆದು ಬೆಳೆಸಿದವರು ಚಿತ್ರದ ನಿರ್ಮಾಪಕರಾದ ಶ್ರೀ ರಾಘವೇಂದ್ರ ರೆಡ್ಡಿಯವರು. ಚಿತ್ರವು ಈ ಮಟ್ಟಕ್ಕೆ ಯಶಸ್ವಿಯಾಗಿ ಮೂಡಿಬರುವುದರಲ್ಲಿ ಅವರ ಪಾತ್ರವು ಅತ್ಯಂತ ಹಿರಿದಾದುದು. ಈ ಚಿತ್ರವನ್ನು ಆರಂಭದಿಂದ ಕೈ ಹಿಡಿದು ನಡೆಸಿ ಯಶಸ್ಸಿನವರೆಗೂ ತಂದು ನಿಲ್ಲಿಸುವಲ್ಲಿ ಚಿತ್ರದ ಕ್ರಿಯೇಟಿವ್ ಹೆಡ್ ಮತ್ತು ಚಿತ್ರ ವಿತರಕರಾದ ವೆಂಕಟ್ ಗೌಡ ಅವರ ಪರಿಶ್ರಮವು ಅಪಾರವಾದದ್ದು. ಈ ಚಿತ್ರದ ಯಶಸ್ಸಿನಲ್ಲಿ ಉತ್ತಮ ಛಾಯಾಗ್ರಹಣ ನೀಡಿದ ಎಂ.ಬಿ. ಹಳ್ಳಿಕಟ್ಟಿ, ಚಿತ್ರಕ್ಕೆ ಉತ್ತಮ ಸಂಕಲನವನ್ನು ನೀಡಿದ ಸುಜಿತ್ ನಾಯಕ್, ಕಣ್ಣಿಗೆ ತಂಪೆನಿಸುವಂತಹ ರೀತಿಯಲ್ಲಿ ವರ್ಣ ಸಂಸ್ಕರಣೆ ನೀಡಿದ ಧನುಷ್ ಬೇದ್ರೆ, ಚಿತ್ರಕ್ಕೆ ಸಂಗೀತ ಸಂಯೋಜನೆಯಲ್ಲಿ ಸಹಕರಿಸಿದ ಖ್ಯಾತ ಸಂಗೀತ ನಿರ್ದೇಶಕ ಕೆ.ಎಂ. ಇಂದ್ರ, ಶ್ರೀಹರ್ಷ ಆದಿಭಟ್ಲ ಹಾಗೂ ಎಲ್ಲ ಖ್ಯಾತ ಸಂಗೀತಗಾರರ ಶ್ರಮ ಅಪಾರವಾದದ್ದು. ಜೊತೆಗೆ ಖ್ಯಾತ ಗಾಯಕರೂ ಕೂಡ ಚಿತ್ರದ ಹಾಡಿಗೆ ದನಿಗೂಡಿಸಿದ್ದಾರೆ. ಒಟ್ಟಾರೆಯಾಗಿ ಈ ಚಿತ್ರದ ಯಶಸ್ಸಿನಲ್ಲಿ ಗಮನೀಯ ಪಾತ್ರ ವಹಿಸಿದ ಪ್ರತಿಯೊಬ್ಬ ಕಲಾವಿದರಿಗೂ, ತಂತ್ರಜ್ಞರಿಗೂ, ಶ್ರಮಿಕರಿಗೂ ಭಾರತಿ ಟೀಚರ್ ಚಿತ್ರತಂಡವು ತನ್ನ ಹೃತ್ಪೂರ್ವಕ ವಂದನೆಗಳನ್ನು ಮತ್ತು ಅಭಿನಂದನೆಗಳನ್ನು ಈ ಸಂತಸದ ಸಮಾರಂಭದಲ್ಲಿ ಅರ್ಪಿಸುತ್ತಿದೆ.